ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್ ಫ್ರೆಂಡ್ಸ್ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋಲಿ ರಿಯಲ್ಮಿ ಯುನ ಸ್ಪೆಸಿಫಿಕೇಶನ್, ಪ್ರೈಸ್ ಮತ್ತು ಏನೆಲ್ಲ ಒಂದು ಫೀಚರ್ಸ್ಗಳನ್ನ ಹೊಂದಿದೆ ನಮಗೆ ಒಂದು ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ವಿ. ಇಷ್ಟೇ ಅಲ್ಲದೆ ರೆಡ್ಮಿ ನೋಟ್ 6 Pro ಕೂಡ ಇದೇ ಒಂದು ಪ್ರೈಸ್ಗೆ ಕಾಂಪಿಟೇಟ್ ಆಗುತ್ತೆ ಮತ್ತು ರಿಯಲ್ಮಿ ಯುನ್ಗೆ ಕೂಡ ಇದು ಕಾಂಪಿಟೇಟ್ ಮಾಡ್ತಾ ಇದೆ. ಸೊ ಹಾಗಾದರೆ ನಿಮ್ಮ ದುಡ್ಡಿಗೆ ಯಾವುದಪ್ಪ ವರ್ತ್ ಇದೆ, ಯಾವ ಫೋನ್ ಕೊಡ್ಬೋದು ಅಂತ ನಿಮಗೆ ಒಂದು ಕ್ಲಿಯರ್ ಆಗಿ ನಮ್ಮ ಕಡೆಯಿಂದ ಒಂದು ಒಪಿನಿಯನ್ನ ತಿಳಿಸ್ಕೊಡ್ತಾ ಇದ್ವಿ. ಸೊ ಬೇಸಿಕಲಿ ನೀವು ತುಂಬ ಜನ ನಮ್ಮ ಒಂದು ರಿವ್ಯೂ ಆಗಲಿ ವಿಡಿಯೋಗಳನ್ನ ನೋಡಿ ಇನ್ನೊಂದು ಸ್ಮಾರ್ಟ್ ಫೋನ್ನ ತೊಗೊಳ್ತಾ ಇರ್ತಾರೆ. ಸೊ ನನ್ನ ಪ್ರಕಾರ ನಾನು ನಿಮಗೆ ಒಂದು ಹಾನೆಸ್ಟ್ ರಿವ್ಯೂನ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದೇ ಒಂದು ಮಾತಿಗೆ 500 ಲೈಕ್ಸ್ನ ಟಾರ್ಗೆಟ್ ಕೊಡ್ತಾ ಇದ್ವಿ. ನಿಮ್ಮ ಪ್ರೀತಿ ತೋರಿಸ್ಬಿಡಿ. ಸೊ ಫ್ರೆಂಡ್ಸ್, ನಾವೆಲ್ಲ ಕಳೆದ ದಿನಗಳಲ್ಲಿ ರಿಯಲ್ಮಿ 2 Proನ ಕೂಡ ಅನ್ಬಾಕ್ಸಿಂಗ್ ಮಾಡಿದ್ವಿ. ಅದು ರಿಯಲ್ಮಿ ಕಡೆಯಿಂದ ಒಂದು ಒಳ್ಳೆ ಫೋನ್ ಆಗಿತ್ತು ಅಂತ ಹೇಳ್ಕೋಬೋದು. ತುಂಬ ಜನ ಅದನ್ನು ಪರ್ಚೇಸ್ ಕೂಡ ಮಾಡಿದ್ರೆ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೂಡ ನಾವು ನೋಡಿದ್ವಿ. ಆಬ್ವಿಯಸ್ಲಿ ಇದಾದ ನಂತರ ನಮಗೆ ರಿಯಲ್ಮಿ ಯುನ ಕೂಡ ಮೊನ್ನೆ ಅಷ್ಟೇ ಭಾರತದಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ನಿನ್ನೆ ಬ್ಯುಸಿ ಇದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಇವಾಗ ಈ ಒಂದು ಫೋನಲ್ಲಿ ಇನ್ನೊಂದು ಹೊಸ ಧಮಾಕದಾರ್ ಫೀಚರ್ಸ್ನ ಕೊಟ್ಟಿದ್ದಾರೆ, ಮಸಾಲೆದಾರ್ ಫೀಚರ್ ಏನೆಲ್ಲ ಇದೆ ಮತ್ತೆ ಯಾವ ಫೋನ್ ನೀವು ಕೊಡ್ಬೋದು ಅಂತ ನೋಡೋಣ ಅಂತ. ಸೊ ಮೊದಲಾಗಿ ಈ ಒಂದು ಫೋನಲ್ಲಿ 6.3 ಇಂಚಸ್ ಒಂದು ಫುಲ್ HD+ ಡಿಸ್ಪ್ಲೇನ ಕೊಟ್ಟಿರುವಂಥದ್ದು. ಸೊ ಸೇಮ್ ಆಸ್ ರಿಯಲ್ಮಿ 2 Pro ಥರನೇ ನಾವಿಲ್ಲಿಂದ ನೋಡ್ಕೊಳ್ಬೋದು. ಮೇಜರ್ ಏನೋ ಚೇಂಜಸ್ನ ನೋಡ್ತಾ ಇಲ್ಲ. ಕ್ಯಾಮ್ರಾದಲ್ಲಿ ಸೆನ್ಸರ್ಸ್ಗಳನ್ನ ಮಾತ್ರ ಮುಂದೆ ಒಂದು ಚೇಂಜ್ ಮಾಡಿದಾರಂತೆ. ನಾವು ರೆಡ್ಮಿ ನೋಟ್ 6 Proಗೆ ಕಂಪೇರ್ ಮಾಡಿದಾಗ ಇಲ್ಲಿ ನಮಗೆ 19:9 ಆಸ್ಪೆಕ್ಟ್ ರೈಸು ಸೇಮ್ ಸಿಗ್ತಾ ಇದೆ. ಬಟ್ ಇಲ್ಲಿಂದ ಒಂದು ಬೆಸಲ್ ಎಸ್ ಕಮ್ಮಿನ ನೋಡ್ತಾ ಇದ್ದೀವಿ ಮತ್ತೆ ಒಂದು ದೊಡ್ಡ ನಾಚ್ನ ನಾವಿಂದ ನೋಡ್ತಕ್ಕಂಥದ್ದು. ಸೊ ನನ್ನ ಪ್ರಕಾರ ಇಲ್ಲಿಂದ ಡ್ಯೂ ಡ್ರಾಪ್ ನಾಚ್ಗೆ ಮತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿಂದ ರಿಯಲ್ಮಿ 2 Pro ಒಂದು ಒಳ್ಳೆ ಡಿಸ್ಪ್ಲೇ ಮತ್ತೆ ಒಂದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಹೇಳ್ಕೋಬಹುದು. ಸೊ ಆಬ್ವಿಯಸ್ಲಿ ನಾನು ಈ ಒಂದು ಡಿಸ್ಪ್ಲೇ ಮತ್ತೆ ರಿಯಲ್ಮಿ 2 Pro ಡಿಸ್ಪ್ಲೇಗೆ ಕೂಡ ಕಂಪೇರ್ ಮಾಡಿದಾಗ ನನಗೆ ರಿಯಲ್ಮಿ 2 Pro ಡಿಸ್ಪ್ಲೇ ತುಂಬಾ ಇಷ್ಟ ಆಯಿತು. ಇನ್ನು ಇದನ್ನ ಬಿಟ್ಟರೆ ಈ ಒಂದು ಫೋನಲ್ಲಿ 3500 mAh ಬ್ಯಾಟ್ರಿನ ಕೊಡ್ತಾರೆ. ಸೊ ನನ್ನ ಪ್ರಕಾರ ಈ ಒಂದು ರಿಯಲ್ಮಿ ಯುನಲ್ಲಿ 4000 ಇರಬೇಕಾಗಿತ್ತು. ನೀವು ಯಾವುದೇ ಒಂದು ಫೋನ್ಗೆ 14,000 ರೂಪಾಯಿ ಪೇ ಮಾಡ್ತಿದ್ದೀವಪ್ಪ ಅಂತಂದ್ರೆ ನನ್ನ ಪ್ರಕಾರ 4000ಕ್ಕಿಂತ ಮೇಲೆ ಬ್ಯಾಟ್ರಿ ಬೇಕಾಗಿತ್ತು ಅನ್ಕೋತಾ ಇದ್ದೀನಿ. ಸೊ ಇಲ್ಲಿಂದ ನಾನೊಂದು ಡಿಸಪಾಯಿಂಟ್ಮೆಂಟ್ ಇದ್ದೀನಿ. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ನೋಡ್ಕೊಂಡಾಗ ಸೇಮ್ ಆಸ್ ರಿಯಲ್ಮಿ 2 Pro ಥರನೇ ಇಲ್ಲಿಂದ ಬಿಲ್ಡ್ ಕ್ವಾಲಿಟಿ ನೋಡ್ತಾ ಇದ್ವಿ. ಸೊ ನನ್ನ ಪ್ರಕಾರ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕಾಗಿತ್ತು. ರಿಯಲ್ಮಿ ಯುನ್ಗೆ ಕೂಡ 14,000 ರೂಪಾಯಿ ಪೇ ಮಾಡ್ತಾ ಇದ್ವಿ. ಎಕ್ಸಾಂಪಲ್ ನಾವು ಇಲ್ಲಿಂದ ಶೋಮಿನ ತಗೊಂಡ್ವಿಯಪ್ಪ ಅಂತಂದ್ರೆ 10ರಿಂದ 11,000 ರೂಪಾಯಿ ಮೇಲಿರೋ ಫೋನ್ ನಮಗೆ ಪೀವರ್ ಒಂದು ಮೆಟಾಲಿಕ್ ಮತ್ತೆ ಸೈಡ್ ಎಡ್ಜಸ್ ಆಗಿರಲಿ ಮೆಟಾಲಿಕ್ ಬಾಡಿನ ನೋಡ್ತೀವಿ. ಸೊ ನನಗಂತೂ ತುಂಬ ಪ್ರೀಮಿಯಂ ಅನ್ಸುತ್ತೆ ಒಂದು ಶೋಮಿ ಒಂದು ಫೋನ್ಸ್ಗಳ ಬಾಡಿ. ಮತ್ತೆ ರಿಯಲ್ಮಿ 2 Proನಲ್ಲಿ ಯಾವ ರೀತಿಯಪ್ಪ ಅಂತಂದ್ರೆ ನೋಡೋಕ್ಕೆ ಗ್ಲಾಸ್ ಥರ ಬಟ್ ಗ್ಲಾಸ್ ಅಲ್ಲ, ಮೆಟಲ್ ಥರ ಬಟ್ ಮೆಟಲ್ ಅಲ್ಲ. ಸೊ ಫೈಬರ್ ಮೆಟೀರಿಯಲ್ ಹಾಕೊಡಿದ್ದಾರೆ. ಕೈಯಿಂದ ಬಿತ್ತಪ್ಪ ಅಂತಂದ್ರೆ ಡ್ಯಾಮೇಜ್ ಖಂಡಿತ ಆಗುತ್ತೆ. ಬಟ್ ಶೋಮಿನವರು ಬಿತ್ತಪ್ಪ ಅಂತಂದ್ರೆ ಕಣ್ಮುಚ್ಕೊಂಡು ಮತ್ತೆ ಕೈಲಿ ಎತ್ಕೊಂಡು ಸ್ಟಾರ್ಟ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಫೋನಲ್ಲಿ ಮೇನ್ ಹೈಲೈಟ್ ಅಪ್ಪ ಅಂತಂದ್ರೆ ಈ ಒಂದು ಫೋನಲ್ಲಿ ಕ್ಯಾಮ್ರಾ ಒಂದು ಒಳ್ಳೆ ಕ್ಯಾಮ್ರಾ ಇದೆ ಅಂತ ಹೇಳ್ಕೋಬಹುದು. ಮುಂದಿನ ಭಾಗ 25 ಮೆಗಾಪಿಕ್ಸೆಲ್ ಒಂದು ಸಿಂಗಲ್ ಕ್ಯಾಮ್ರಾನ ಕೊಡಿದ್ದಾರೆ. ಬಟ್ ಇಲ್ಲಿಂದ ಆ ಕ್ಯಾಮ್ರಾ ಅಂತೂ ಅಮೇಝಿಂಗ್ ಅಂತ ಹೇಳ್ಕೋಬಹುದು. ನನಗಂತೂ ಕ್ಯಾಮ್ರಾ ಇಲ್ಲಿಂದ ತುಂಬಾ ಇಷ್ಟ ಆಯಿತು. ಅಂಡ್ ಇವಾಗ ಈ ಒಂದು ರೆಡ್ಮಿ ನೋಟ್ 6 Proನ ರಿಯಲ್ಮಿ 2 Pro ಜೊತೆ ಕೂಡ ಕಂಪೇರ್ ಮಾಡ್ಕೊಂಡ್ರೆ ನನಗೆ ಮುಂದಿನ ಕ್ಯಾಮ್ರಾ ಸೂಪರ್ ನನಗೆ ತುಂಬಾ ಇಷ್ಟ ಆಯಿತು ರಿಯಲ್ಮಿ 2 Proನಲ್ಲಿ. ಬಟ್ ಇವಾಗ ಅಪ್ಗ್ರೇಡ್ ಮಾಡಿ ಮತ್ತೆ 25 ಮೆಗಾಪಿಕ್ಸೆಲ್ ಆಗಿ ಕೊಡ್ತಿದ್ದಾರೆ. ಸೋನಿ ಸೆನ್ಸರ್ ಕೂಡ ಇದೆ ಅಲ್ಲಿಂದ. ಸೊ ಖಂಡಿತ ಒಂದು ಒಳ್ಳೆ ಪರ್ಫೆಕ್ಟ್ ನೇಮ್ಲಿಂದ ಒಂದು ಸೆಲ್ಫಿನ ತಕ್ಕೋಬಹುದು ರಿಯಲ್ಮಿ ಯುನಿಂದ. ಬಟ್ ಅದರ್ವೈಸ್ ಹಿಂದಿನ ಕ್ಯಾಮ್ರಾ ನೋಡ್ಕೊಂಡಪ್ಪ ಅಂದ್ರೆ 12 ಮೆಗಾಪಿಕ್ಸೆಲ್ ಪ್ಲಸ್ 5 ಮೆಗಾಪಿಕ್ಸೆಲ್ ಒಂದು ಡೂಯಲ್ ರಿಯರ್ ಕ್ಯಾಮ್ರಾ ಕೊಟ್ಟಿರುವಂಥದ್ದು. ಸೊ ಸೇಮ್ ಆಸ್ ನಾ ಒಂದು ರಿಯಲ್ಮಿ 2 Pro ಯಾವ ರೀತಿ ಕ್ಯಾಮ್ರಾ ಇತ್ತು ಸೇಮ್ ಅದೇ ಈಕ್ವಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇನ್ನು ರೆಡ್ಮಿ ನೋಟ್ 6 Proನ ಕ್ಯಾಮ್ರಾ ಚೆಕ್ ಮಾಡ್ಕೊಂಡಾಗ ಮುಂದಿನ ಕ್ಯಾಮ್ರಾನಿಗೆ ಅಷ್ಟೊಂದು ಸರಿಯಾಗಿ ಅನಿಸಿಲ್ಲ. ಬಟ್ ಹಿಂದಿನ ಕ್ಯಾಮ್ರಾ ಸ್ವಲ್ಪ ಅವರೇಜ್ ಓಕೆ ಇದೆ. ಇದೊಂದು ರಿಯಲ್ಮಿ 2 Proಗೆ ಸ್ವಲ್ಪ ಕಾಂಪಿಟೇಟ್ ಆಗ್ಬೋದು ಅನ್ಕೊಳ್ತಾ ಇದ್ದೀನಿ. ಸೊ ಖಂಡಿತ ಹಿಂದಿನ ಕ್ಯಾಮ್ರಾ ರೆಡ್ಮಿ ನೋಟ್ 6 Proನಲ್ಲಿ ಕೂಡ ಕಂಪೇರ್ ಮಾಡಿದಾಗ ನನಗೆ ತುಂಬಾ ಇಷ್ಟ ಆಯಿತು. ಹಿಂದಿನ ಕ್ಯಾಮ್ರಾ ಕೂಡ ಚೆನ್ನಾಗಿದೆ. ಬಟ್ ಮುಂದಿನ ಕ್ಯಾಮ್ರಾ ಅಷ್ಟೊಂದು ಪರ್ಫೆಕ್ಟ್ ಆಗಿ ಅನಿಸಲಿಲ್ಲ. ಡೂಯಲ್ ಕ್ಯಾಮ್ರಾ ಕೊಡಿದ್ದಾರೆ ಬಟ್ ಯಾಕೋ ಏನೋ ಗೊತ್ತಿಲ್ಲ ನನಗೆ. AI ಫೀಚರ್ ಮೂಡ್ ಕೊಟ್ಟಿದ್ದಾರೆ ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಮುಂದಿನ ಕ್ಯಾಮ್ರಾ ರೆಡ್ಮಿ ನೋಟ್ 6 Proನಲ್ಲಿ. ಅದರ್ವೈಸ್ ಈ ಒಂದು ಫೋನಲ್ಲಿ ನಾವು ಒಂದು ರಿಯಲ್ಮಿ ಯುನಲ್ಲಿ ಹೀಲಿಯೋನ P70ನ ಕೊಡ್ತಾ ಇದ್ದಾರೆ. ವರ್ಲ್ಡ್ನಲ್ಲಿ ಇದೇ ಒಂದು ವಿಶ್ವದಲ್ಲಿ ಮೊದಲ ಬಾರಿಗೆ ಈ ಒಂದು ಫೋನಲ್ಲಿ ಯೂಸ್ ಮಾಡಿದಪ್ಪ ಅಂತಂದ್ರೆ ಹೀಲಿಯೋ P70 ಅದು ರಿಯಲ್ಮಿ ಯುನಲ್ಲಿ. ಈ ಒಂದು ಪ್ರೊಸೆಸರ್ ಸೇಮ್ ಈಕ್ವಲ್ ಆಸ್ ನಾ ಒಂದು ಸ್ನ್ಯಾಪ್ಡ್ರ್ಯಾಗನ್ 660 ಅಂತ ಹೇಳ್ಕೋಬಹುದು. ಸೊ ಹಾಗಾದ್ರೆ ಏನಪ್ಪ ಹೊಸದಾಗಿ ಏನು ಬಂತು ಇಲ್ಲಿ, ನಾನೊಂದು ರಿಯಲ್ಮಿ 2 Proನಲ್ಲಿ ಕೂಡ ಸ್ನ್ಯಾಪ್ಡ್ರ್ಯಾಗನ್ 660 ನೋಡಿದ್ವಿ ಮತ್ತೆ ಇವಾಗ ಕೂಡ ಈಕ್ವಲ್ ಇದೆ ಅಂತ ಹೇಳ್ಕೋಬಹುದು. ನನ್ನ ಪ್ರಕಾರ ಸ್ನ್ಯಾಪ್ಡ್ರ್ಯಾಗನ್ 660 ಮತ್ತೆ ಹೀಲಿಯೋನ P70 ಕಂಪೇರ್ ಮಾಡ್ಕೊಂಡಾಗ ಸ್ವಲ್ಪ ಒಂದು ಮೇಜರ್ ಚೇಂಜಸ್ನ ನೋಡ್ಕೋಬಹುದು. ಬಟ್ ನಮ್ಮ ಹತ್ರ ಎರಡು ಸ್ಮಾರ್ಟ್ ಫೋನ್ಗಳು ಬೇಕಾಗುತ್ತೆ, ಗೇಮ್ ಟೆಸ್ಟ್ ಮಾಡಬೇಕಾಗತ್ತೆ ಮತ್ತೆ ಬೆಂಚ್ ಮಾರ್ಕ್ ಟೆಸ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಸ್ವಲ್ಪ ಚೇಂಜಸ್ಗಳನ್ನ ನೋಡ್ಕೋಬಹುದು ಖಂಡಿತ. ಬಟ್ ನನ್ನ ಪ್ರಕಾರ ಸ್ನ್ಯಾಪ್ಡ್ರ್ಯಾಗನ್ 660 ಮತ್ತೆ ಒಂದು ಹೀಲಿಯೋನ P70 ತುಂಬಾ ಈಕ್ವಲ್ ಇದೆ, ತುಂಬಾ ಕ್ರಿಟಿಕಲ್ ಇದೆ ಎರಡನ್ನ ನಾವು ಕಂಪೇರ್ ಮಾಡ್ಕೋಬೇಕಾದ್ರೆ. ಸೊ ಹೀಗಾಗಿ ಎರಡೂ ಪ್ರೊಸೆಸರ್ ನಮಗೆ ಚೆನ್ನಾಗಿ ಸಿಗ್ತಾ ಇದೆ. ಸೊ ನನ್ನ ಪ್ರಕಾರ ಇನ್ನು ಇದು ಬಿಟ್ಟರೆ ಬೇರೆ ಯಾವುದೋ ಒಂದು ಚೇಂಜಸ್ನ ನೋಡಿತಲ್ಲ. ಒಂದು ಸೇಮ್ ಅದೇ ಒಂದು ಹೆಡ್ಫೋನ್ ಜಾಕ್ನ ಕೊಡಿದ್ದಾರೆ, ಡ್ಯೂ ಡೋರ್ ಪ್ರಾಪ್ಸ್ ನೋಡ್ತಾ ಇದ್ವಿ, ಸೌಂಡ್ಸ್ ಆಗಿರಲಿ ಮತ್ತೆ ನಿಮಗೆ ಇದರಲ್ಲಿ ಡೆಡಿಕೇಟೆಡ್ ಸಿಮ್ ಸ್ಲಾಟ್ನ ನೋಡ್ತಕ್ಕಂಥದ್ದು, ಡೆಡಿಕೇಟೆಡ್ ಸಿಮ್ ಸ್ಲಾಟ್ನ ಕೊಡ್ತಾ ಇದ್ದಾರೆ. ಸೊ ಅದರ್ವೈಸ್ ಎಲ್ಲ ಒಂದು ಸೇಮ್ ನಾವಿಲ್ಲಿಂದ ಈ ಒಂದು ರಿಯಲ್ಮಿ ಯುನ್ ಮತ್ತೆ ರಿಯಲ್ಮಿ 2 Proನಲ್ಲಿ ಸೇಮ್ ನ ನೋಡ್ತಾ ಇದ್ವಿ. ಇದು ಬಿಟ್ಟರೆ ಈ ಒಂದು ಫೋನಲ್ಲಿ ಎರಡು ವೇರಿಯಂಟ್ಗಳನ್ನ ಕೊಟ್ಟಿರುವಂಥದ್ದು ರಿಯಲ್ಮಿ ಯುನಲ್ಲಿ 3GB 32GB ಇಂಟರ್ನಲ್ ಫೋನ್ ನಿಮಗೆ 11,999 ರೂಪಾಯಿಗೆ ಸಿಗ್ತಾ ಇದೆ, ಅಂದರೆ 12,000 ರೂಪಾಯಿ. 4GB 64GB ಇಂಟರ್ನಲ್ ಫೋನ್ ನಿಮಗೆ 14,499 ರೂಪಾಯಿಗೆ ಸಿಗ್ತಾ ಇದೆ. ಸೊ ನನ್ನ ಪ್ರಕಾರ ಈ ಒಂದು ಮೇಲೆ 500 ರೂಪಾಯಿ ಏನು ಮಾಡಿದಾರಪ್ಪ, ಇದು ಸ್ವಲ್ಪ ಎಕ್ಸ್ಟ್ರಾ ಆಯಿತು ಅನ್ಕೊಳ್ತಾ ಇದ್ದೀನಿ.
ಬಟ್ ನನ್ನ ಪ್ರಕಾರ ನನ್ನ ಒಂದು ಫೈನಲ್ ಒಪಿನಿಯನ್ ಅಪ್ಪ ಅಂತಂದರೆ ನೀವೇ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಒಂದು ಗೇಮಿಂಗ್ ಆಗಲಿ ಅಥವಾ ಪರ್ಫೆಕ್ಟ್ ಕ್ವಾಲಿಟಿ ಬೇಕಾ ಮತ್ತು ನನಗೆ ಕ್ಯಾಮ್ರಾ ಸೂಪರ್ ಬೇಕಪ್ಪ, ಕ್ಯಾಮ್ರಾ ಒಂದು ಒಳ್ಳೆ ಕ್ಯಾಮ್ರಾ ಫೋಟೋಗಳು ಬೇಕಪ್ಪ ಅಂತಂದರೆ ಇದರಿಂದ ರಿಯಲ್ಮಿ ಇವನ್ನ ಕೂಡ ತೊಗೊಳ್ಬೋದು. ಬೇಕಾದರೆ ನಿಮಗೆ ಇಲ್ಲಿಂದ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಬೇಕಪ್ಪ, ನನಗೆ ಶೋಮಿನೇ ಬೇಕು, ಶೋಮಿ ನನಗೆ ಒಂದು ಒಳ್ಳೆ ಬ್ರ್ಯಾಂಡ್ ಅನ್ಸುತ್ತೆ ಅಂತಂದರೆ ನೀವೊಂದು ಹಿಂದಿನ ಕ್ಯಾಮ್ರಾ ಮಾತ್ರ ಇಲ್ಲಿಂದ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ನೀವು ಈ ಒಂದು ಫೋನ್ನ ತೊಗೊಳ್ಬೋದು, ರೆಡ್ಮಿ ನೋಟ್ 6 ಪ್ರೋನ. ಸೊ ನಾವೊಂದು ಜಾಸ್ತಿ ಚೇಂಜಸ್ನ ನೋಡ್ತಾ ಇಲ್ಲ, ನನ್ನ ಪ್ರಕಾರ ಸ್ವಲ್ಪ ಈಕ್ವಲ್ ಇದೆ ಅನ್ಕೊಳ್ತಾ ಇದ್ದೀನಿ. ನಾನೊಂದು ರಿಯಲ್ಮಿ ಕಡೆಯಿಂದ ಜಾಸ್ತಿ ಎಕ್ಸೆಪ್ಟ್ ಮಾಡಿದ್ದೆ, ಬಟ್ ಅಷ್ಟೊಂದು ಹೊಸ ಫೀಚರ್ ನನಗೆ ಒಂದು ಹೊಸ ಅಪ್ಗ್ರೇಡ್ ಏನು ನೋಡೋಕ್ಕೆ ಸಿಗಲಿಲ್ಲ. ಸೊ ಸೇಮ್ ಆ್ಯಸ್ ಸ್ನ್ಯಾಪ್ಡ್ರ್ಯಾಗನ್ 660 ನೋಡ್ಕೊಂಡ್ವಿ. ಬಟ್ ನನ್ನ ಪ್ರಕಾರ ನೀವು ಇಲ್ಲಿಂದ ಒಂದು ಒಳ್ಳೆ ಫೋನ ತೊಗೊಳ್ಬೇಕಂತಿದ್ರೆ ಗೇಮಿಂಗ್ ಆಗಿ ಇರೋದಕ್ಕಾಗಿಲ್ಲ ಅಂದರೆ ಕ್ಯಾಮ್ರಾಗಾಗಿ ರಿಯಲ್ಮಿ ಇವನ್ನ ತೊಗೊಳ್ಳಿ. ಅದು ಬಿಟ್ಟರೆ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಮತ್ತು ಹಿಂದಿನ ಕ್ಯಾಮ್ರಾ ಚೆನ್ನಾಗಿ ಮತ್ತು ಒಂದು ಪರ್ಫೆಕ್ಟ್ ಕ್ವಾಲಿಟಿ ಮತ್ತು ಒಂದು ಒಳ್ಳೆ ಬ್ರ್ಯಾಂಡ್ ಬೇಕಾಗಿತ್ತಪ್ಪ ಅಂತಂದರೆ ಶೋಮಿ ಇಷ್ಟಪಡ್ತಿದ್ರಂದರೆ ನೀವಿಂದ ರೆಡ್ಮಿ ನೋಟ್ 6 ಪ್ರೋನ ತೊಗೊಳ್ಬೋದು. ಸೊ ಫ್ರೆಂಡ್ಸ್, ನನಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯ ಒಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋನ ಮುಂದೆ ಕೂಡ ನೋಡಬೇಕಾದ್ರೆ ಕನ್ನಡದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ಗೆ ಕೂಡ ಫಾಲೋ ಮಾಡಿ, ಮತ್ತು ನಮ್ಮ ಒಂದು ಗೇಮಿಂಗ್ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ. ಪಬ್ಜಿ ಲೈವ್ ಗೇಮ್ನ ಮಾಡ್ತಾ ಇದ್ವಿ. ಸೊ ವಿತ್ ಬೀಯಿಂಗ್ ಸೆಡ್, ಪೀಸ್.